ಕೇರ್ಪೇಟೆಯವರಾ? ಕೇರ್ಪೇಟೆಯವರು. ಹಾಂ. ಊರು ಬಂದು ಮಂಡ್ಯ ಇದು ರಾಮನಹಳ್ಳಿ ತೆಂಡೆಕೆರೆ ಹತ್ರ. ತೆಂಡೆಕೆರೆ ಶೀಲ್ಡಿರೋ ಹೋಬಳಿ ಬರ್ತಲ್ಲ? ಮಂಡ್ಯ ಡಿಸ್ಟ್ರಿಕ್ಟು ಕೇರ್ಪೇಟೆ ತಾಲೂಕು. ಎಷ್ಟು ವರ್ಷ ಆಯ್ತು ಕೇರ್ಪೇಟೆ ಇದು ಬಂದು? 30 ವರ್ಷ ಆಯ್ತು. 30 ವರ್ಷ ಆಗೋಯ್ತು. 30 ವರ್ಷದಿಂದ ಮೊದಲು ನೀವು ಚೌಟ್ರಿ ಕೆಲಸ ಮಾಡ್ತಿದ್ರಾ? ಆಫೀಸ್ ಬಾಯ್ ಕೆಲಸ. ಇವರು ನಿಮ್ಮ ಮಗ ಅವರು ಏನೋ ಓದ್ಲಿಲ್ಲ ಅವರೇ ಏನೋ ಹೇಳ್ತಿದ್ರು. ನೀವು ಹೇಳಿ. ವಿದ್ಯೆ ತಲೆಗೆ ಹತ್ತಿಲ್ಲ ಅಂತಿಲ್ಲ. ವಿದ್ಯೆ ಹತ್ತಿಲ್ಲ ತಲೆಗೆ ಅಂದರು. ಒಟ್ಟು ಕೆಲಸನೇ ಪರ್ಮನೆಂಟ್ ಅಂದರು. ಇಂಗ್ಲೀಷ್ ಮೀಡಿಯಂ ಓದಿಸಿರೋದು, ಕನ್ನಡ ಮೀಡಿಯಂ ಓದಿಸಿಲ್ಲ ಅವ್ರಿಗೆ. ಬಿಟ್ರು ಹಾಕಿ ಮಾಡಿಬಿಡ್ತೀವಿ ಸರ್. ಒಂದೊಂದು ಪಡ ಬಂದು ಎತ್ಕೊಳ್ತೀವಿ. ಇದೆ ಅದಕ್ಕೆ ಕೊಡಪ್ಪ. ಮುದ್ದೆಗೆ ಏನು ಕೊಡ ಹೋಗಿ ಹಾಕು. ಹಾಕೋದು ಹಾಕ್ತಿಲ್ಲ. ಕಬಾಬ್ ಆದರೂ ದಪ್ಪ ಪೀಸ್ ಕೊಡ್ತಿದ್ರ 7-8 ಪೀಸ್ ಅಂದ್ಬಿಟ್ರಲ್ಲ. ನನಗೆ ಶಾಕ್ ಆಗುತ್ತೆ. ಅಷ್ಟೊಂದು ಪೀಸ್ ಎಲ್ಲೂ ಕೊಡಲ್ಲ ಅಣ್ಣ ಯಾವ ಹೋಟೆಲ್. ತೂಕ ಸರ್. 100 ಗ್ರಾಮ್ 50 ರೂಪಾಯಿ ಎಲ್ಲ ತೂಕನೇ. ಹಾಂ, ತೂಕ ಕೊಡ್ತಾರೆ. ನಾನು ನೋಡಿದ್ದೀನಿ. ಆಪೋಸಿಟ್ ಅಂಗಡಿನೇ ತೂಕನೇ ಕೊಡೋದು. ತೂಕ ಹಾಕಿ ಕೊಡೋದಿಲ್ಲ ತೂಕ. ನೀವು ಹಂಗೆ ಹಂಗಂಗೆ ಹಾಕಿ ಕೊಟ್ಬಿಟ್ರಲ್ಲ ಅದಕ್ಕೆ. ಈಗ ನಾನು ಊಟ ಕೊಡ್ಬೇಕಾದ್ರೆ ಅಷ್ಟೇ, ನಮ್ಗೆ ಅಳತೆ ಪಳತೆ ಏನಿಲ್ಲ. ಅವ್ರು ಹೆಚ್ಚಾಕಮ್ಮ ಕೊಡಲಿ ಹಿಂಗೆ ಕೊಡ್ತಾ ಇರೋದು ಹಾಕಿ. ಹೆಚ್ಚಾಗ್ಬೋದು ಕಮ್ಮಿ ಆಗ್ಬೋದು ಅಷ್ಟೇ. ಹೆಚ್ಚಾಗ್ಬೋದು ಕಮ್ಮಿ ಆಗ್ಬೋದು, ಅದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಕೊಡ್ತಾರೆ. ಮಾಡ್ಬೋದು. ಕಮ್ಮಿ ಅಂತೇನು ಆಗಲ್ಲ, ಜಾಸ್ತಿನೇ ಹಾಕ್ಬೋದು. ಹೊಟ್ಟೆ ತುಂಬಿಲ್ಲ ಅಂದ್ರೆ ಕೇಳಿ ಮಾಡ್ಬೋದು. ಅವ್ರ ಹೊಟ್ಟೆ ತುಂಬ ಮಾಡಿ ಸ್ವಲ್ಪ ಹಾಕಿ ಊಟ ಮಾಡ್ಬೋದು. ಅಷ್ಟೇ ಜಾಸ್ತಿ ಮಾಡಲ್ಲ. ಚಿಕನ್ ಗ್ರೇವಿ ಜಲ 50 ರೂಪಾಯಿ ಹಾಕ್ಲಾ? ಜಲ ಖಾಲಿ ಆದ್ಮೇಲೆ ಸಂಜೆ ಎಗ್ ರೈಸು ಕಬಾಬ್ ಸ್ಟಾರ್ಟ್ ಮಾಡ್ತೀರಾ ನೀವೊಬ್ಬರೇ? ಎಗ್ ರೈಸ್ ಕಬಾಬ್ ಕಂಟಿನ್ಯೂ ಹಿಂಗೆ ಕಂಟಿನ್ಯೂ. ಇವೆಲ್ಲ ಇಲ್ಲಿ ಪಾತ್ರೆಗಳೆಲ್ಲ ತೊಗೊಂಡು ಹೋಗ್ತೀರಾ ಮನೆಗೆ ಅಂತ? ಮನೆಗೆ ತೊಗೊಂಡು ಹೋಗ್ತೀವಿ. ರೂಮ್ ಇದೆ ಇಲ್ಲಿ, ಅದು ಹೋಟೆಲ್ ಥರ ಮಾಡಿದ್ದೀವಿ. ಹುಡುಗರು ಯಾರು ಇಲ್ಲ ಅಂದ್ಬಿಟ್ಟು ಹಂಗೆ ಕ್ಲೋಸ್ ಮಾಡಿ ತೊಗೊಂಡು ಹೋಗ್ತೀವಿ. ಅಡುಗೆ ಮಾಡ್ಕೊಳ್ತೀವಿ ಅಷ್ಟೇ. ಅಲ್ಲಿ ಒಟ್ಟಿನಲ್ಲಿ ಎಗ್ ರೈಸ್ ಕಬಾಬ್ ಅಲ್ಲೂ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಇಟ್ಕೊಂಡಿದ್ದೀವಿ. ಹುಡುಗರು ಯಾರು ಇಲ್ದಿರೋದ್ರಿಂದ ಮಾಡಿಲ್ಲ. ಸಿಕ್ಕಿದೆ ಓಪನ್ ಮಾಡ್ತೀವಿ ಅಂತ. ಪಾಪ ಮಂಡ್ಯದವ್ರು ಕೂಡ ತುಂಬ ಜಾಸ್ತಿ ಅವರಲ್ವ ಈ ಕಡೆ. ಆ ಕಡೆ ವಿಜಯನಗರ ಸೈಡ್, ನಾಯಂಡಹಳ್ಳಿ ಸೈಡ್ ಎಲ್ಲ ತುಂಬ ಜನ ಇರ್ತಾರೆ. ಇಲ್ಲ, ಎಷ್ಟೋ ಜನ ಇದೇ ಥರ ಹೋಟ್ಲು ಮಾತ್ರ ಅಲ್ಲ, ಎಲ್ಲ ಬಿಸ್ನೆಸ್ ಮಾಡ್ತಾರೆ ನೋಡಿ. ನಿಂಬೆಹಣ್ಣು ಕಪ್ಪ ಹೊಡೆದ್ಬಿಟ್ಟಿದ್ದೀರಾ? ಪೀಸ್ ಹಾಕೊಂತಾರೆ. ಸಣ್ಣ ಹೊಡೆದ್ರೆ ಏನು ಗೊತ್ತಾ, 2-3 ಇಟ್ಕೊಂತಾರಲ್ಲ ಅಂತ ಅಷ್ಟೇ ಡಬ್ಬ ಹೊಡ್ಬಿಟ್ಟಿದ್ರು. ಪೀಸ್ ಯಾರು ಬೇಕೋ ಅದು ಮಾಡ್ತಾರೆ. ದೊಡ್ಡ ಮುದ್ದೆಗೆ ಚಿಕನ್ ಲಿವರ್ ಬೋಟು ಕಲೆ ಮಸಾಲ ಕೈಮಾ ಯಾವ್ದು ಕೊಡೋಣ? ಯಾವ್ದಾದ್ರು ಕೊಡುವಂತೀರಾ? ಎಲ್ಲ ಇದೆಲ್ಲ ಪೊಲೀಸ್ ಅವ್ರದ್ದೆಲ್ಲ ಥರ ಪೊಲೀಸರೇ ಎಲ್ಲ ಕಡೆ ಬಂದು ಕೇಳ್ತಾರಲ್ಲ ನಾವು ದುಡ್ಡು ಆ ಥರ ಪೊಲೀಸರು BBMP ಅವ್ರು ಏನಾರು ಗಲೀಜು ಮಾಡ್ತಾ ಇದ್ದೀರಾ ಅಂತ ಏನೋ ಇದು ಎಲ್ಲ ಕ್ಲೀನೆಸ್ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಡಿಕೊಂಡಿರುತ್ತೆ. ಅವರು ಯಾರೇನೋ ಮಾತಾಡಲ್ಲ. ಎಲ್ಲ ಕ್ಲೀನೆಸ್ ಚೆನ್ನಾಗಿ ಮಡಿಕೊಂಡಿರುತ್ತೆ. ಚೆನ್ನಾಗಿ ಮಡಿಕೊಂಡಿದ್ರೆ ಓಕೆ, ಇಲ್ಲಾಂದ್ರೆ ಅವರು ಕೂಡ ಯಾರು ದುಡ್ಡು ಕೇಳ್ತಾ ಇರ್ತಾರೆ. ಅದಕ್ಕೆ ಏನಕ್ಕೆ ಕೊಡೋಣ ಚಾನಲ್ ಕಳಿಸಿದ್ರು ನೋಡು, ಕಳಿಸಿದ್ರಾ?
ರೂಪಾಯಿ ಬಂತ ನೋಡೋರ್ದು ಹಿಂಗೆ ತಾನೆ ಇಲ್ಲೂ 100 ರೂಪಾಯಿ ಬಿಲ್ ಆಗಿರೋದು ಇದಕ್ಕೆ ಮಾಡಿದ್ರೆ ಅದು ಮಾಡೋಣ ಈ ಸ್ಕ್ಯಾನ್ ಅಲ್ವಾ ಆಯ್ತಲ್ಲ ನಾನು ಅವಾಗ ಬ್ಯಾಕ್ ಕೊಡೋಲ್ಲ ನಮಗೆ ವ್ಯಾಪಾರ ಇಲ್ಲ ಹಾಕೊಡಿ ಅಂಗಡಿ ಪರೋಟ ಎಲ್ಲ ಬೇರೆ ಕಡೆಯಿಂದ ತರ್ತೀನಿ ಅಂದರೆ ಅಲ್ಲೇ ಮಾಡ್ಕೊಡ್ತಾರೆ ಅವರೆಲ್ಲ ಮಾಡಿ ಅವ್ರಿಗೂ ಸಂಬಳ ಕೊಡಬೇಕಾಗುತ್ತೆ ಓದ್ತಾರಲ್ಲ ಅವ್ರಿಗೆಲ್ಲ ಇಷ್ಟು ಕೊಡಬೇಕಾಗುತ್ತೆ ನೋಡಿ ಕವಾಗ ಚಿಕನ್ ಎಲ್ಲ ತಂದು ಹಾಕಿದಿರಲ್ಲ ಬಂಡವಾಳ ಎಷ್ಟು ಬೀಳುತ್ತೆ ಅಂತ ಅದಕ್ಕೆ ಹೇಳಲ್ಲ ಯಾರಿಗೂ ನಾವು ಏನೇ ಇಷ್ಟ ಅದೇ ಒಂದಿಷ್ಟು ಲಾಭ ಆದರೆ ಇನ್ನೊಂದಿಷ್ಟು ನಷ್ಟ ಆಗೇ ಆಯ್ತದೆ, ಏನು ಮಾಡೋಕ್ಕಾಗಿಲ್ಲ. ಬಂದಿಗೆ ಕಲರ್ ಆಗ್ತಾ ಇದ್ದೋ ಹಾಂ ಅದೇನು ಈಗ ಇದು ಮಾಡೋರಲ್ಲ ಹಾಕ್ಬೇಡಿ ಅಂತ ಕಬಾಬ್ಗೆ ಅದನ್ನ ಇಸ್ಬಿಟ್ಟು ಕಲರ್ ಇಟ್ಬಿಟ್ಟಿದ್ರೆ ಈಗ ಯಾರಿಲ್ಲ ಅಂದ್ರೂ ಗಾಡಿಗೆ ಗುಂಟೂರು ಇದೆ ಬ್ಲೆಡ್ ಅಲ್ಲೇ ಖಾಲಿ ಆಗೋಯ್ತು. ಏನು ಕುಡಿ ಕೊಟ್ರ ಬ್ಲೆಡ್ ಜಾಸ್ತಿ ತುಂಬ ಒಳ್ಳೆಯದು ಬ್ಲೆಡ್ ಫ್ರೈಗೆ ಬಡ್ಡಿ ಅದರಿಂದ ಎಲ್ಲ ತಗೊಂಡ್ಬಿಡ್ತಾರೆ ಆಟೋದವ್ರು ಕೊಟ್ಟು ಅವ್ರು ಇವರೆಲ್ಲ ಬಂದು ತಗೊಂಡ್ಬಿಡ್ತಾರೆ. ಈರುಳ್ಳಿ ಇಲ್ಲ ಸರ್, ಇದ್ರ ಮೇಲೆ ಹಾಕೋ ಪರೋಟಾವ ಇದ್ರೆಸ್ ತಾನೇ ಇದು. ಈರುಳ್ಳಿ ಖಾಲಿ ಆಯ್ತಾ ಇರುತ್ತೆ, ಹೊಡ್ಕೊತಾ ಇರೋದೆ. ಒಂದು ಟ್ರೇ ತುಂಬ ಹೊಡ್ಕೊಂಡ್ಬಿಡ್ತೀವಿ ನಾವು. ಮತ್ತೆ ಇವತ್ತು ಕೆಲಸ ಜಾಸ್ತಿ ಸಿಕ್ಕಾಪಟ್ಟಾಗಿದೆ, ಅದರಿಂದ ಲೇಟ್ ಆಗ್ಬಿಡುತ್ತೆ. ಅಲ್ಲಿ ನಿಮ್ಮ ಅಪ್ಪಾಜಿ ಇವರು ಅಲ್ಲಿ ಚೌಟ್ರಿ ಅಲ್ಲಿ ಮಾಡ್ತಿದ್ರು ಅಂದ್ರಲ್ಲ ಕೆಲಸ, ಅಲ್ಲೇಗಿದ್ದು ಸಂಬಳ ಅವ್ರಿಗೆ? ಅದು ಇವತ್ತು ಮಧ್ಯಾಹ್ನ 10:30 12 ಗಂಟೆಗೆ ಹೋಗೋರಿಲ್ಲ ಅಂದರೆ ಹಾಂ, ನಾಳೆ 3 ಗಂಟೆ ಸಂಜೆ ಬರೋರು. ಹಾಂ, ಅವಾಗೆಲ್ಲ ಇವ್ರು ಕುಕ್ಕಲ್ಲಿ ಹೋದ್ರು, ಕುಕ್ಕುವರಿಗೆಲ್ಲ ಜಾಸ್ತಿ ಅವಾಗ. ಹಿಂಗೆ ಅವ್ರು ಒಂದ್ಸರಿ ಇರ್ತದೆ ಕೆಲಸ, ಮುಂಚೆ ಇರಲ್ಲ ಚೌಟ್ರಿ ಕೆಲಸಗಳು. ನಾವು ಕಾಲೇಜ್ ಟೈಮಲ್ಲೆಲ್ಲ ಪಾರ್ಟ್ ಟೈಮ್ ಹೋಯ್ತಿದ್ದೋ ಚೌಟ್ರಿ ಕೆಲಸಕ್ಕೆ. ಶನಿವಾರ ಭಾನುವಾರ ಬಂತು ಅಂದರೆ ಕಾಲೇಜು ಶನಿವಾರ ಭಾನುವಾರ ರಜೆ ಇರ್ತದಲ್ಲ, ಸಂಬಳ ಸರ್ ಇವಾಗ ಬಿಟ್ಕೊಟ್ರು. ಇವಾಗ ಒಂದು 4-5 ವರ್ಷದಿಂದ ಹೋಗ್ತಿಲ್ಲ ಚೌಟ್ರಿ ಕೆಲಸಕ್ಕೆ. ಹಾಂ, ಅವಾಗ ಸಂಬಳ ಕಮ್ಮಿ. ಇನ್ನೊಂದು ಈ ಗ್ಯಾಸ್ ಇಲ್ಲದೆ ಮಾಡೋಕ್ಕಾಗಲ್ಲ. ಗ್ಯಾಸು ಸಿಲಿಂಡ್ರ್ ಬಾಡಿಗೆ ಎಷ್ಟಿದೆ ಈಗ? 15 kg ಅದು ಸಿಲಿಂಡ್ರ್, 15 kg 14 ಇಲ್ಲ ಇವತ್ತು ಮನೆ ನಾವು ಕಮರ್ಷಿಯಲ್ ಯೂಸ್ ಮಾಡೋದು ಖಾಲಿ ಆಗ್ಬಿಟ್ಟಿದೆ. ಎಷ್ಟಿದೆ ರೇಟ್? ಈಗ 1200 ಇಷ್ಟು ಗ್ಯಾಸು ಮನೆ ಸಿಲಿಂಡರ್ ಕಮರ್ಷಿಯಲ್ ಯೂಸ್ ಮಾಡೋದು. ಕಮರ್ಷಿಯಲ್ ಈಗ ಖಾಲಿ ಆಗೋಯ್ತಲ್ಲ ಅಂದ್ಬಿಟ್ಟು ಮನೆಯಿಂದ ಕಮರ್ಷಿಯಲ್ ತರೋದು 2200 2400 ರೇಟ್ ಇದೆ. ಹಾಂ, ರೇಟ್ ಇದ್ದಂಗೆ ತರ್ತೀರ. ಈಗ 2400 ಇದೆ. ತಿಂಗಳ ಚೇಂಜ್ ಆಯ್ತದಲ್ಲ, ತಿಂಗಳ ಚೇಂಜ್ ರೇಟು, ಗ್ಯಾಸ್ ರೇಟು ಅದೇನಾ? ಇದು ಚಿಕನ್ ರೇಟ್ ಎಲ್ಲ ಚಿಕನ್ ರೇಟ್ ಎಲ್ಲ ರೇಟ್ ಇವಾಗ ಸ್ವಲ್ಪ ಜಾಸ್ತಿ ಇದೆ ಸರ್, ಕಮ್ಮಿನೇ ಆಗಿಲ್ಲ ಹೋಗೋದು ಜಾಸ್ತಿ. ಚಿಕನ್ನು ಮಟನ್ ರೇಟ್ ಎಲ್ಲ ಡಿಫ್ರೆಂಟ್ ಆಯ್ತಾ ಇರ್ತದಲ್ಲ. 50 ನಾವು ತರೋದು 740. ಟೇಸ್ಟ್ ಈರುಳ್ಳಿ ಅಲ್ಲ, ಇಲ್ಲ ಹಾಕ್ಲಕ್ಕಂತ ಈರುಳ್ಳಿನೇ ಮೇನ್ ಬೇಕು. ನಾನ್ ವೆಜ್ ಮೇನ್ ಬೇಕಾದ್ರೆ ಈರುಳ್ಳಿ ಮೇನು. ನಾನ್ ವೆಜ್ಗಿಂತ ಈರುಳ್ಳಿ ಬೇಕೇ ಬೇಕು.